ಶಿಕ್ಷಕರಿಗೊಂದು ರಾಷ್ಟ್ರಕವಿ ಕುವೆಂಪು ಜಯಂತಿಯ ಸುಂದರ ಭಾಷಣ. ವೇದಿಕೆಯ ಮೇಲೆ ಆಸೀನರಾಗಿರುವ ಮುಖ್ಯೋಪಾಧ್ಯಾಯರೇ, ಪ್ರೀತಿಯ ಶಿಕ್ಷಕರೇ ಹಾಗೂ ನನ್ನ ಪ್ರಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಈ ದಿನ ನಾವು ಕನ್ನಡ ಸಾಹಿತ್ಯದ ಮಹಾನ್ ಕವಿ, ದಾರ್ಶನಿಕ, ಚಿಂತಕ ಹಾಗೂ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನವನ್ನು ಆಚರಿಸಲು ಇಲ್ಲಿ ಸೇರಿದ್ದೇವೆ. ಕುವೆಂಪು ಅವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಇವರು 1904 ಡಿಸೆಂಬರ್ 29ರಂದು ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿಯಲ್ಲಿ ಜನಿಸಿದರು. ಪ್ರಕೃತಿ ಸೌಂದರ್ಯದ ಮಧ್ಯೆ ಬೆಳೆದ ಕುವೆಂಪು ಅವರ ಮನಸ್ಸಿನಲ್ಲಿ ಮಾನವೀಯತೆ, ಸಮಾನತೆ ಹಾಗೂ ವಿಶ್ವ ಮಾನವತೆಯ ಚಿಂತನೆ ಗಾಢವಾಗಿ ಬೆಳೆದಿತು. ಕುವೆಂಪು ಅವರು ನಮಗೆ ನೀಡಿದ ಮಹತ್ವದ ಸಂದೇಶವೆಂದರೆ ವಿಶ್ವ ಮಾನವ ಎಂಬ ತತ್ವ. ಎಲ್ಲರೂ ಒಂದೇ, ಮಾನವ ಕುಲದವರು, ಜಾತಿ, ಧರ್ಮ, ಭಾಷೆಗಳ ಭೇದವಿಲ್ಲದೆ ಎಲ್ಲರೂ ಸಮಾನರು ಎಂಬ ಸಂದೇಶವನ್ನು ಅವರು ತಮ್ಮ ಸಾಹಿತ್ಯದ ಮೂಲಕ ಸಾರಿದರು. ಅವರ ಪ್ರಮುಖ ಕೃತಿಗಳು ಶ್ರೀರಾಮಾಯಣ ದರ್ಶನಂ, ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು, ಹೀಗೆ ಅನೇಕ ಕವಿತೆಗಳು ಮತ್ತು ಪ್ರಬಂಧಗಳು ಸೇರಿವೆ. ಶ್ರೀರಾಮಾಯಣ ದರ್ಶನಂ ಕೃತಿಗೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಇದು ಕನ್ನಡ ಸಾಹಿತ್ಯಕ್ಕೆ ದೊರೆತ ಅತ್ಯುನ್ನತ ಗೌರವವಾಗಿದೆ. ಕುವೆಂಪು ಅವರು ಕೇವಲ ಕವಿ ಮಾತ್ರವಲ್ಲ, ಉತ್ತಮ ಶಿಕ್ಷಕರೂ ಹೌದು. ಅವರು ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಯಾಗಿ ಸೇವೆ ಸಲ್ಲಿಸಿ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ದರು. ಅವರ ಪ್ರಸಿದ್ಧ ಸಾಲು ಸರ್ವ ಜನಾಂಗದ ಶಾಂತಿಯ ತೋಟ ಇಂದಿಗೂ ನಮಗೆ ಪ್ರೇರಣೆಯ ದೀಪವಾಗಿದೆ. ಈ ನಾಡು ಎಲ್ಲರಿಗೂ ಶಾಂತಿ, ಸಮಾನತೆ ಮತ್ತು ಪ್ರೀತಿಯ ತೋಟವಾಗಬೇಕೆಂಬ ಅವರ ಕನಸು ನಮ್ಮ ಬದುಕಿನಲ್ಲಿ ಪ್ರತಿಫಲಿಸಬೇಕು. ವಿದ್ಯಾರ್ಥಿಗಳು ಕುವೆಂಪು ಅವರ ಜೀವನದಿಂದ ಕಲಿಯಬೇಕಾದ ಪಾಠವೆಂದರೆ ಜ್ಞಾನವನ್ನು ಗೌರವಿಸುವುದು, ಮಾನವೀಯತೆಯನ್ನು ಉಳಿಸುವುದು, ಸಮಾಜದಲ್ಲಿ ಸಮಾನತೆ ಮತ್ತು ಸೌಹಾರ್ದತೆಯನ್ನು ಬೆಳೆಸುವುದು ಮತ್ತು ಕುವೆಂಪು ಅವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಅವರ ಜನ್ಮದಿನವನ್ನು ನಿಜಾರ್ಥದಲ್ಲಿ ಆಚರಿಸಿದಂತೆ ಆಗುತ್ತದೆ. ಈ ಶುಭ ಸಂದರ್ಭದಲ್ಲಿ ರಾಷ್ಟ್ರಕವಿ ಕುವೆಂಪು ಅವರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ ನನ್ನ ಈ ಸಣ್ಣ ಭಾಷಣವನ್ನು ಮುಗಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.